ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನ್ ವ್ಲಾಗ್ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ಪ್ರಿಪರೇಷನ್ ಮಾಡ್ಕೊಂತೀರಿ ಅಂತ. ಸೊ ಇವಾಗ ಫಸ್ಟ್ ದೇವ್ರ ಮಕ್ಕಳಕ್ಕೆ ಅಲಂಕಾರ ಮಾಡ್ತಾ ಇದೀರಿ. ಪೈಂಟ್ ಎಲ್ಲ ಹೊಡೆದು ಸೊ ಫಸ್ಟ್ ಸರಿ ಮಾಡ್ತಿರೋದು. ಹಾಗೆ ಡೆಕೋರೇಷನ್ ಐಟಮ್ಸ್ ಸೊ ಅದೆಲ್ಲ ತೋರಿಸ್ತೀನಿ. ಸೊ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಇನ್ನು ಸ್ವಲ್ಪ ಡಿಫ್ರೆಂಟ್ ಐಡಿಯಾಸ್ ಇಂದ ವ್ಲಾಗ್ಸ್ ಬರ್ತಾ ಇರುತ್ತೆ, ಎಂಟರ್ಟೈನ್ಮೆಂಟ್ಸ್ ಇರುತ್ತೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಸಂಬಂಧವಾಗಿ ವಿಡಿಯೋಸು ಸಹ ಬರ್ತಾ ಇರುತ್ತೆ. ಸೊ ನೋಡ್ತಾ ಇರಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಈ ವ್ಲಾಗಲ್ಲಿ ದೇವ್ರ ಮಕ್ಕಳಾಗಿ ಹೇಗೆ ಪೈಂಟ್ ಹೊಡೆಯೋದು ಅಂತ ನಿಮ್ಗೆ ತೋರಿಸ್ತೀನಿ. ಹಾಗೆ ಅಲಂಕಾರ ಹೇಗೆ ಮಾಡೋದು ದೇವರಿಗೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಇದೇ ಸಿಲ್ವರ್ ಮೊಕಾಡ, ಬೆಳ್ಳಿ ಮೊಕಾಡ ದೇವ್ರದ್ದು. ಸೊ ತುಂಬ ಭಯ ಆಗ್ತಿತ್ತು ಸಿಲ್ವರ್ಗೆ ಏನಾದರೂ ಆಗೋಗುತ್ತೋ ಅಂತ. ಸೊ ಏನೂ ಆಗಿಲ್ಲ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಯಾಕೆ ಲಾಗ್ ಬಿಡ್ತಾರೋದಂದರೆ ಇದು ಸೊ ತುಂಬ ಜನ ಕೇಳಿದರು ಪೈಂಟಿಂಗ್ ಮಾಡಿದ್ರಲ್ವ ಹೇಗೆ ಅಂತ. ಸೊ ಅದಕ್ಕೋಸ್ಕರ ಇವಾಗ ಈ ಲಾಗ್ ಮಾಡಿರೋದು ಪೈಂಟಿಂಗ್ದು. ಸೊ ಫಸ್ಟೇ ಮಾಡಿಕ್ಕಿದೆ ಬಟ್ ಇವಾಗ ಹಾಕ್ತಾಯಿದ್ದೀನಿ. ಸೊ ಇವಾಗ ಫಸ್ಟು ಬೆಳ್ಳಿ ಮೊಕಾಡಾಗೆ ವೈಟ್ ಪೈಂಟ್ ಹೊಡ್ಕೋಬೇಕು. ಸೊ ವೈಟ್ ಪೈಂಟ್ ಹೊಡೆದಾದ್ಮೇಲೆ ಅರೌಂಡ್ 1 hour ಆರಕ್ಕೆ ಬಿಡಬೇಕು, ಚೆನ್ನಾಗಿ ಆರಬೇಕು. ಸೊ ವೈಟ್ದು ಹೊಡೆದು ಒಣಗಾದಾದ್ಮೇಲೆ ಕ್ರೀಮ್ ಕಲರ್ ಪೈಂಟ್ ಹೊಡ್ಕೋಬೇಕು. ಸೊ ಸಿಲ್ವರ್ಗೇನು ತೊಂದರೆ ಆಗಲ್ಲ. ಸೊ ಅದು ಪೈಂಟ್ ಆರಾಮಾಗಿ ತೊಳಿಬೋದು. ಸೊ ಗಮ್ ಥರ ಬಂದುಬಿಡುತ್ತೆ ಅದು ಒಣಗಾದಾದ್ಮೇಲೆ. ನಾನಿಲ್ಲಿ ಯಾವ ಪೈಂಟ್ ಯೂಸ್ ಮಾಡಿರೋದು ಅಂದರೆ ಕ್ಯಾಮಲ್ ಪೈಂಟ್, ವಾಟರ್ ಪ್ರೂಫ್ ಪೈಂಟ್ ಯೂಸ್ ಮಾಡಿರೋದು. ಸೊ ಇವಾಗ ವೈಟ್ ಪೈಂಟ್ ಹೊಡೆದಿದ್ದೀನಿ. 1 hour ಒಣಗಾದಾದ್ಮೇಲೆ ಸೊ ಚೆನ್ನಾಗಿ ಒಣಗಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಗೋಲ್ಡನ್ ಕಲರ್ ಹೊಡಿತಾ ಇದ್ದೀನಿ ಮೇಲೆ. ಅದು ಮೇಲೆ ಕಿರೀಟ ಥರ ಇರುತ್ತಲ್ವ, ಸೊ ಅದು ಗೋಲ್ಡನ್ ಕಲರ್ ಹೊಡಿತಾ ಇದ್ದೀನಿ. ಸೊ ಆರಾಮಾಗಿ ಹೊಡಿಬೋದು ಪೈಂಟ್ ಇದಕ್ಕೆ. ಸೊ ನೋಡಿ ಇವಾಗ ವೈಟ್ ಕಲರು ಮತ್ತು ಗೋಲ್ಡನ್ ಕಲರ್ ಪೈಂಟಿಂಗ್ ಕಾಣಿಸ್ತೀವಿ ಹೊಡೆದಾದ್ಮೇಲೆ. ಸೊ ಮೇಲೆ ನೋಡ್ತಿದ್ದೀನಿ, ಕೆಳಗೆ ಚೈನ್ ಹಾಕೊತಾರಲ್ವ ಸೊ ಅಲ್ಲಿ ಗೋಲ್ಡನ್ ಕಲರ್ ಹಾಕಿದ್ದೀನಿ. ಸೊ ಇವಾಗ ಇದೆರಡು ಹೊಡೆದಾದ್ಮೇಲೆ ಇವಾಗ ದೇವ್ರ ಫೇಸಿಗೆ ಕ್ರೀಮ್ ಕಲರ್ ಹಾಕ್ತಾಯಿದ್ದೀನಿ. ಸೊ ಕ್ರೀಮ್ ಕಲರ್ ಪೈಂಟ್ಗೆ ಆಲ್ಮೋಸ್ಟ್ 2 hours ಬೇಕು ಒಣಗೋಕ್ಕೆ. ಸೊ ಇವಾಗ ಇದ್ಮೇಲೆ ನಾವು ನೈಲರನ್ನು ಸೊ ಅದೆಲ್ಲ ಹಾಕಿ ಡೆಕೋರೇಷನ್ ಮಾಡೋದು. ಸೊ ಅದಕ್ಕೆ ಜಾಸ್ತಿ ಹೊತ್ತು ಬೇಕು ಕ್ರೀಮ್ ಕಲರ್ ಒಣಗೋದಕ್ಕೆ ಟೈಮು. ಸೊ ಎಲ್ಲ ಪೈಂಟ್ ಹೊಡೆದಾದ್ಮೇಲೆ 1 hour ಬಿಡಬೇಕು. ಸೊ 1 hour ಒಣಗಾಕ್ಬಿಟ್ರೆ ಅವಾಗ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಅದಕ್ಕೋಸ್ಕರ ಈಗ ಕ್ರೀಮ್ ಕಲರ್ ಪೈಂಟ್ ಡ್ರೈ ಆದಾದ್ಮೇಲೆ 2 hours ಆದಮೇಲೆ ಸೊ ಈಗ ಐಲೈನರ್ ತಗೊಂಡು ದೇವ್ರಿಗೆ ಐಬ್ರೋ, ಐ ಲ್ಯಾಶಸ್, ಕಣ್ಕಪ್ ಹಾಕ್ತಾರಲ್ವ ಸೊ ಆ ಥರ ಹಾಕ್ತಾಯಿದ್ದೀನಿ. ಸೊ ಐನ ಡ್ರಾ ಮಾಡ್ತಿದ್ದೀನಿ. ಸೊ ಇವಾಗ ದೇವ್ರ ಮೊಕಾಡಾಗೆ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ. ಮಾಮೂಲಿ ಲಿಕ್ವಿಡ್ ಲಿಪ್ಸ್ಟಿಕ್ ಬರುತ್ತಲ್ವ ಸೊ ಅದನ್ನೇ ಹಾಕಿದ್ದೀನಿ ದೇವ್ರ ಲಿಪ್ಸ್ಗೆ. ಸೊ ಇವಾಗ ಫೈನಲ್ ಲುಕ್ ಈಗ ಕಾಣಿಸ್ತಿದೆ ನೋಡಿ ಎಲ್ಲ ದೇವ್ರಿಗೆ ಅಲಂಕಾರ ಮಾಡಾದ್ಮೇಲೆ. ಸೊ ಇವಾಗ ಸ್ಟೋನ್ಸ್ ಬರುತ್ತಲ್ವ ಸೊ ಈ ಸ್ಟೋನ್ಸ್ ಎಲ್ಲ ನಾವು ಫ್ಯಾನ್ಸಿ ಸ್ಟೋರಿಂದ ತಗೊಬಂದಿದ್ದೀವಿ. ಸೊ ಇವಾಗ ಈ ಸ್ಟೋನ್ಸಿಂದ ದೇವ್ರ ಮೊಕಾಡ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ತೀರಿ. ಸೊ ಈ ಸ್ಟೋನ್ಗಳು ಅನ್ಸೋದಿಕ್ಕೇನೆ ಒಂದು ಗಮ್ ಥರ ಬರುತ್ತೆ. ಸೊ ಆ ಗಮ್ ಯೂಸ್ ಮಾಡ್ಕೊಂಡು ಇವಾಗ ಸ್ಟೋನ್ ಅನಿಸ್ತಾ ಇರೋದು ದೇವ್ರ ಮೊಕಾಡಕ್ಕೆ. ಸೊ ಇವಾಗ ಫಸ್ಟ್ ದೇವ್ರ ಮೊಕಾಡಾಗೆ ವಾಲೆ ಅಣಿಸ್ತಾ ಇದ್ದೀನಿ. ಸೊ ಈ ಸ್ಟೋನ್ಸ್ ಆಕಾರದಿಂದ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಫೋಟೋದಲ್ಲಿ ದೂರದಿಂದ ಸಹ. ಸೊ ಇದು ಫಸ್ಟ್ ಸರಿ ನಾವು ಮನೆಯಲ್ಲೇ ಟ್ರೈ ಮಾಡಿರೋದು ದೇವ್ರ ಮೊಕಾಡಾಗೆ ಪೈಂಟ್ ಮಾಡಿ ಅಲಂಕಾರ ಮಾಡ್ತಿರೋದು. ಸೊ ಈ ಸ್ಟೋನ್ಸ್ ಎಲ್ಲ ಕಾಸ್ಟ್ 650 ಆಯಿತು ಎಲ್ಲ ಸ್ಟೋನ್ಸ್ಗೆ. ವಿಡಿಯೋ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿದ್ಯಾ? ಹೆಂಗಿದೆ ಇಂದು ಡೆಕೋರೇಷನ್? ಸೂಪರ್. ಸತ್ ಹೆಂಗೈತೆ? ಸೂಪರ್ ಮಾತೇ ಬರ್ತಾ ಇಲ್ಲ. ಹಾ ಸೂಪರ್ ಮಾತೇ ಬರ್ತಾ ಇಲ್ಲ. ಮತ್ತೆ ಮಾತಾಡ್ತಿದ್ಯಾ? ಸೊ ಫೈನಲಿ ಲುಕ್ ಈಗ ಕಾಣಿಸ್ತಿದೆ ನೋಡಿ. ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನನಗಂತೂ ತುಂಬ ಖುಷಿ ಆಯಿತು ಅಲಂಕಾರ ನೋಡಾದ್ಮೇಲೆ. ಸೊ ಇವಾಗ ಫೇಸ್ ಡೆಕೋರೇಷನ್ ವ್ಲಾಗಲ್ಲೇ ನಾವು ರಿಟರ್ನ್ ಗಿಫ್ಟ್ ವ್ಲಾಗು ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ರಿಟರ್ನ್ ಗಿಫ್ಟ್ಗೆ ನಾವು ಡಿಫ್ರೆಂಟ್ ಯೋಚನೆ ಮಾಡಿ ನಾನು
ಸೊ ಬ್ಲೌಸ್ ಪೀಸ್ ಜೊತೆ ಗೊಂಬೆ ಇಕ್ಕಿ ಹಾಗೆ ಬಳೆ ಇಕ್ಕಿ ಅರ್ಶಿನ ಕುಂಕುಮ ಕೊಡೋಣ. ಚೆನ್ನಾಗಿರುತ್ತೆ ಹೊಸಾಗೆ. ಯಾವಾಗೂ ಮಾಮೂಲಿ ಬ್ಲೌಸ್ ಪೀಸ್ ಕೊಡೋದಿರುತ್ತೆ, ಸೊ ಡಿಫ್ರೆಂಟಾಗಿ ಕೊಡೋಣ ಅಂತ ಈ ವರ್ಷ ಈ ಥರ ಮಾಡ್ತಿದ್ದೀನಿ. ಸೊ ಹೇಗೆ ಮಾಡ್ತೀರಿ ಅಂತ ನೋಡಿ. ಸೊ ಮನೆಯಲ್ಲೇ ಹೇಗೋ ಪ್ರಿಂಟೌಟ್ ಹಾಗೆ ಕಂಪ್ಯೂಟರ್ ಇತ್ತು. ಸೊ ಅದಕ್ಕೋಸ್ಕರ ಮನೆಯಲ್ಲೇ ವೈಟ್ ಶೀಟಲ್ಲಿ ಗೊಂಬೆಗಳು ಬರುತ್ತಲ್ವ ಗೂಗಲಲ್ಲಿ, ಸೊ ಆ ಫೋಟೋಸ್ ಎಲ್ಲ ಸೇವ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡಿದ್ದೀರಿ. ಅರೌಂಡ್ ಒಂದು 15 ಫೋಟೋಸ್ ಪ್ರಿಂಟೌಟ್ ತೊಗೊಂಡಿದ್ದೀರಿ. ಸೊ ಇವಾಗ ಈ ಫೋಟೋಸ್ನೆಲ್ಲ ಕಟ್ ಮಾಡಿ KG ಕಾರ್ಡ್ಬೋರ್ಡಲ್ಲಿ ಅಂಟಿಸ್ಬೇಕು. ಸೊ ಯಾಕಂದರೆ ಫಸ್ಟು ಕೋಲಲ್ಲಿ ಮೆತ್ತಿಸ್ಬೇಕು. ಸೊ ಅದಕ್ಕೋಸ್ಕರ ಸ್ಟ್ರಾಂಗಾಗಿ ಇರಬೇಕು ಅದು ಪಿಕ್ಚರು. ಸೊ ಅದಕ್ಕೋಸ್ಕರ KG ಕಾರ್ಡ್ಬೋರ್ಡಲ್ಲಿ ಅಂಟಿಸ್ತೀರಿ. ಈಗ KG ಕಾರ್ಡ್ಬೋರ್ಡ್ಗೆ ಅಂಟಿಸಿ ಗೊಂಬೆಗಳ್ನೆಲ್ಲ ಸೊ ಈ ಥರ ಕಾಣಿಸ್ತಿದೆ ನೋಡಿ. ಹಾಗೆ ಬ್ಲೌಸ್ ಪೀಸ್ ತೊಗೊಂಡು ಸೊ ಇವಾಗ ಇದನ್ನೆರಡು ಜಾಯಿನ್ ಮಾಡಿ ಅರ್ಶಿನ ಕುಂಕುಮಗೆ ಲೇಟೆಸ್ಟಾಗಿ ಹೇಗೆ ರಿಟರ್ನ್ ಗಿಫ್ಟ್ಸ್ ಥರ ಕೊಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. 15 ಬ್ಲೌಸ್ ಪೀಸಸ್ ಇದೆ. ಸೊ 15 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂದರೆ ಸೊ ಇನ್ನೆರಡು ಚಿಕ್ಕ ಸೊ ಈ ಬ್ಲೌಸ್ ಪೀಸ್ನ ಇವಾಗ ಚಿಕ್ಕಗೆ ಫೋಲ್ಡ್ ಮಾಡ್ಕೋಬೇಕು. ನಾನು ಫೋಲ್ಡ್ ಮಾಡ್ತೀನಲ್ವಾ, ಸೇಮ್ ಈ ಥರ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಎಲ್ಲ ಗೊಂಬೆಗಳೆಲ್ಲ ಕಟ್ಟಿಕೊಂಡಿದ್ದೀವಿ. ಇಲ್ಲಿ ಬ್ಯಾಂಗಲ್ ಇದೆ, ಇಲ್ಲೊಂದು ರೆಡಿಯಾಗಿ ಬ್ಲೌಸ್ ಪೀಸ್ ಮತ್ತು ಸ್ಟಿಕ್ ನೋಡಿ ಈ ಥರ ಬರುತ್ತೆ. ಅದಕ್ಕೆ ದಾರ ಅದಕ್ಕೆ ಇಲ್ಲಿ ನೀವು ರಬ್ಬರ್ ಬ್ಯಾಂಡ್ ಹತ್ರ ಹಾಕ್ಕೋಬೋದು. ಸೊ ನಾನು ಹೂವು ಕಟ್ಟೋ ದಾರ ಬರುತ್ತಲ್ವ, ಸೊ ಅದನ್ನೇ ಸುತ್ತಿದ್ದೀನಿ ನೋಡಿ ಈ ಥರ. ಸೊ ಈ ಥರ ಒಂದು 2 ಕಟ್ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಕಿತ್ತಾಕ್ಬೇಡ್ರಿ, ನಮ್ಮ ಅಕ್ಕ ಸೈಕೋ ಕ್ಯಾರೆಕ್ಟ್ರು. ಸೊ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಈಗ ಅದಕ್ಕೆ ನೆಕ್ಸ್ಟು ಗೊಂಬೆ ತಗೊಂಡು ಈ ಥರ ಸ್ಟಿಕ್ ಇರುತ್ತೆ. ಸೊ ಚಿಕ್ಕ ಸ್ಟಿಕ್ ಸಾಕು, ದೊಡ್ಡದೇನು ಬೇಡ. ಒಂಚೂರು ಇಷ್ಟು ಕಟ್ ಮಾಡ್ಕೊಬೇಕು. ಸೊ ಸೆಲೋ ಟೇಪ್ ಬರುತ್ತಲ್ವಾ, ಸೆಲೋ ಟೇಪ್ ಕೊಡಿ, ಅಲ್ಲೈತೆ. ಸೊ ಸೆಲೋ ಟೇಪ್ನ ಹಿಂಗೆ ಅನ್ಸ್ಕೊಳ್ತೀವಿ. ಸೊ ಈಸಿ ಇದು ಮಾಡೋದಕ್ಕೆ. ಸೆಲೋ ಟೇಪಲ್ಲಿ ಅನ್ಸಂಗಲಿ ಕಾಣಿಸಿದೆ. ಸೊ ಬ್ಲೌಸ್ ಪೀಸ್ಗೆ ಒಂದು 4 ಬಳೆ ಇಟ್ಕೋಬೇಕು. ಸೊ 4 ಬಳೆ. ಸೊ ಇದರೊಳಗಡೆ ಹಿಂಗೆ ಹಾಕೋಬೇಕು ಅಷ್ಟೇ. ಸೊ ಹಿಂಗೆ ಹಾಕೊಂಡಿರ್ತೀರಲ್ಲ, ಸೊ ಅದಕ್ಕೆ ತಪ್ಪು ಮಾಡಬೇಕು. ಸೊ ಒಂದು ಬ್ಯಾಂಗಲು ಇರುತ್ತೆ. ಸೊ ಅದಕ್ಕೆ ಇದು ಹಿಂಗೆ ಚುಚ್ಚೋದು ಅಷ್ಟೇ, ಮತ್ತೇನು. ಸೊ ಚೆನ್ನಾಗಿ ಕಾಣಿಸ್ತಿದೆಯಾ? ಸೊ ಇಷ್ಟು ಸಿಂಪಲ್ ಅಂದರೆ ಸಿಂಪಲ್ಲು. ಸೊ ಅರ್ಶಿನ ಕುಂಕುಮ ಕೊಡೋ ಟೈಮಲ್ಲಿ ಈ ಥರ ಡಿಫ್ರೆಂಟ್ ಕೊಟ್ಟರೆ ಹೊಸಾಗಿರುತ್ತಲ್ವ. ಸೊ ನಾವು ಫಸ್ಟ್ ಈ ಥರ ಮಾಡ್ತಿದ್ದೀವಿ. ಸೊ ಮಾಡಿದ್ದೀವಿ, ಏನು ಮಾಡಿಲ್ಲ, ನಾನು ಮಾಡಿರೋದು. ಅವಳು ಬಂದು ಬಿಡಕ್ಕೆ ತಗೊತಾಳೆ ನೋಡಿ. ಸೊ ಈ ಥರ ಕಾಣಿಸುತ್ತೆ, ಸಕ್ಕದಾಗಿ. ಸೊ ಸೇಮ್ ಈ ಥರನೇ ಒಂದು 15 ಬ್ಲೌಸಸ್ ಮಾಡಿದ್ದೀರಿ. ಸೊ ಸಕ್ಕದಾಗಿತ್ತು ಎಲ್ಲ ಫುಲ್ ಫಿನಿಶ್ ಮಾಡಾದ್ಮೇಲೆ. ಸೊ ನಾನು ಇದು ಸೇರಿ ಮಾಡಿದ್ರಿ. ಸೊ ಇವಾಗಿಂದು ಕಾಲೇಜಿಂದ ಬಂದು ಅವಳು ಹೆಲ್ಪ್ ಮಾಡ್ತಿದ್ದಾಳೆ. ಸೊ ಇಲ್ಲಿ ಮಾಡಿಕ್ಕಿ, ಸೊ ಇಲ್ಲಿ ಮಾಡ್ತಾಳೆ ಇಂದು. ಸೊ ಅವಳಲ್ಲಿ ಮಾಡ್ತಿದ್ದಾಳೆ. ಸೊ ಇಲ್ಲೆಲ್ಲ ಮಾಡಿಕ್ಕಿದ್ದೀರಿ. ಸೊ ಅಲ್ಲೆಲ್ಲ ಮಾಡಿಕ್ಕಿದ್ದೀರಿ. ಸೊ ಅರೌಂಡ್ 15 ಪೀಸಸ್ಸು. ಸೊ 15 ಬ್ಲೌಸ್ ಪೀಸಸ್ಸು. ಸೊ 15 ಮಾಡಿಕೋಣ ಅಂತ. ಸೊ ಇದೆಲ್ಲ ಮಾಡಿಕ್ತಾ ಇದ್ದೀರಿ. ಲುಕ್ ಇದೆ ನೋಡಿ. ಸೊ 15 ಮಾಡಿಕ್ಕಿದ್ರಿ. ಸೊ ಇದು ಡಿಫ್ರೆಂಟ್ ಕಾಣಿಸುತ್ತೆ ಅರ್ಶಿನ ಕುಂಕುಮ ಕೊಡೋಕ್ಕೆ. ಸೊ ಈ ಥರ ಕ್ರಿಯೇಟಿವಿಟಿ ಆಗಿ ಐಡಿಯಾ ಮಾಡಿ ಸೊ ಡಿಫ್ರೆಂಟ್ ಕೊಡೋಣ. ಯಾವಾಗ ಒಂದೇ ಥರ ಬ್ಲೌಸ್ ಪೀಸ್ ಕೊಟ್ಟೆ ಅರ್ಶಿನ ಕುಂಕುಮ ಕೊಡ್ತೀರಿ. ಸೊ ಈ ವರ್ಷ ಡಿಫ್ರೆಂಟಾಗಿ ಕೊಡೋಣ ಅಂತ ಸೊ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಹಾಗೆ ಅರ್ಶಿನ ಕುಂಕುಮಗೂ ಈ ಥರ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ದೇವ್ರ ಫೇಸ್ ಪೈಂಟಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಹಾಗೆ ಬ್ಲೌಸ್ ಪೀಸು
ಹೇಗೆ ಕ್ರಿಯೇಟಿವಿಟಿ ಐಡಿಯಾಯಿಂದ ಕೊಡೋದು ಅಂತ ನಿಮಗೆ ತೋರಿಸ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ.